ನಮಸ್ಕಾರ. ಬಂಗಾಳದ ಕಣದಲ್ಲಿ ನಮೋ ಶಪಥ, ದೀದಿಗೆ ನಡುಕ, ಬಿಜೆಪಿಯನ್ನ ಕಟ್ಟಿ ಹಾಕಲು ಮಮತಾ ನಂದಿ ಅವತಾರ, ಕಮ್ಯುನಿಸ್ಟ್ ಕೋಟೆ, ಕಮಿಷನ್ ಬೇಟೆ, ಬಂಗಾಳದಲ್ಲಿ ಬಿರುಗಾಳಿ, ಐತಿಹಾಸಿಕ ಬ್ರಿಗೇಡ್ ಗ್ರೌಂಡ್ನಲ್ಲಿ ರಣಕಹಳೆ ಮೊಳಗಿಸಿದ ಬಿಜೆಪಿ, ಬಂಗಾಳದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾದ ನಂದಿಗ್ರಾಮ. ಇದೇ ಈ ಹೊತ್ತಿನ ಬಿಗ್ ಸ್ಟೋರಿ, ಬಂಗಾಳ ರಣಕಹಳೆ. ನಾನು ಚೈತ್ರರಾಜ್. ಬಂಗಾಳದ ಕಣದಲ್ಲಿ ನಮೋ ಶಪಥ, ದೀದಿಗೆ ನಡುಕ. ಬಿಜೆಪಿಯನ್ನ ಕಟ್ಟಿಹಾಕಲು ಮಮತಾ ನಂದಿ ಅವತಾರ. ಕಮ್ಯುನಿಸ್ಟ್ ಕೋಟೆ, ಕಮಿಷನ್ ಬೇಟೆ, ಬಂಗಾಳದಲ್ಲಿ ಬಿರುಗಾಳಿ. ಆಶೋಲ್ ಪರಿವರ್ತನೆ, ಇದು ಬಂಗಾಳವನ್ನ ಪರಿವರ್ತನೆ ಮಾಡುವ ವಿಶ್ವಾಸ, ಬಂಗಾಳದ ಪುನರ್ ನಿರ್ಮಾಣದ ವಿಶ್ವಾಸ, ಇಲ್ಲಿನ ಜನರಿಗೆ ಉದ್ಯೋಗ ಹೆಚ್ಚಿಸುವ ವಿಶ್ವಾಸ, ಕೈಗಾರಿಕೆ ಅಭಿವೃದ್ಧಿ ಮಾಡುವ ವಿಶ್ವಾಸ, ಇಲ್ಲಿನ ಜನರಿಗೆ ಉತ್ತಮ ಆಡಳಿತ ಕೊಡುವ ವಿಶ್ವಾಸ. ನಿಮಗಾಗಿ ದಿನದ 24 ಗಂಟೆಯೂ ಮೋದಿ ಸರ್ಕಾರ ಶ್ರಮಿಸುತ್ತೆ. ಯುವಕರು, ಮಹಿಳೆಯರು, ರೈತರ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲಾಗುತ್ತೆ. ಇದು ಬಂಗಾಳದ ರಣಕಣದಿಂದ ಮೋದಿ ಮೊಳಗಿಸಿದ ರಣಕಹಳೆ. ನರೇಂದ್ರ ಮೋದಿ ಪಶ್ಚಿಮ ಬಂಗಾಳದ ಜನರ ಮುಂದೆ ಮಾಡಿರುವ ಮಹಾಶಪಥ. ನಮಗೆ 5 ವರ್ಷದ ಅಧಿಕಾರ ಕೊಡಿ, 25 ವರ್ಷದ ವಿಕಾಸಕ್ಕೆ ನಾವು ಭದ್ರ ಬುನಾದಿ ಹಾಕಿ ಕೊಡುತ್ತೇವೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷದ ಹೊತ್ತಿಗೆ, ಅಂದ್ರೆ 2046 ಟೈಮ್ಗೆ ಭಾರತವನ್ನ ಪಶ್ಚಿಮ ಬಂಗಾಳವೇ ಮುನ್ನಡೆಸುತ್ತೆ. 75 ವರ್ಷದಲ್ಲಿ ಬಂಗಾಳ ಕಳೆದುಕೊಂಡಿದ್ದನ್ನ ನಾವು ವಾಪಸ್ ಮರುಕಳಿಸ್ತೇವೆ. ಪ್ರಧಾನಿ ಮೋದಿ ಭಾಷಣದುದ್ದಕ್ಕೂ ಇದ್ದದ್ದೇ ಇದೇ ಅಭಿವೃದ್ಧಿ ಮಂತ್ರ. ತಮ್ಮ ಮಾತಿನುದ್ದಕ್ಕೂ ಬಂಗಾಳಕ್ಕೆ ಹೊಸ ದಿಕ್ಸೂಚಿಯನ್ನ ನೀಡ್ತೀವಿ ಅಂತ ಬಂಗಾಳದ ಜನತೆಗೆ ಭರವಸೆ ಕೊಟ್ಟರು ನಮೋ. आपको इस आशोल परिवर्तन का विश्वास दिलाने आया हूं. विश्वास बंगाल के विकास का, विश्वास बंगाल में स्थितियों को बदलने का, विश्वास बंगाल में निवेश बढ़ाने का, उद्योग बढ़ाने का, विश्वास बंगाल के पुनर्निर्माण का, विश्वास बंगाल की संस्कृति और यहां की परंपराओं की रक्षा का मैं विश्वास दिलाने आया हूं. ಪಶ್ಚಿಮ ಬಂಗಾಳದ ಚುನಾವಣಾ ಕಣ ರಂಗೇರಿದೆ. ವಿಧಾನಸಭಾ ಚುನಾವಣಾ ದಿನಾಂಕ ಘೋಷಣೆಯಾದ ಬೆನ್ನಲ್ಲೇ ಇದೇ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಬಂಗಾಳದ ಅಖಾಡಕ್ಕೆ ಇಳಿದಿದ್ದಾರೆ. ಬಂಗಾಳದ ಹೃದಯ ಭಾಗ, ಮಹತ್ವದ ಘಟನೆಗಳಿಗೆ ಸಾಕ್ಷಿಯಾದ ಬ್ರಿಗೇಡ್ ರಣಕಣದ ಮೂಲಕ ಪಶ್ಚಿಮ ಬಂಗಾಳ ಕದನದ ರಣಕಹಳೆ ಮೊಳಗಿಸಿದ್ದಾರೆ ಮೋದಿ. ನಮೋ ತಮ್ಮ ಭಾಷಣದುದ್ದಕ್ಕೂ ಬಂಗಾಳಕ್ಕೆ ಅಭಿವೃದ್ಧಿ ಪಥ ನೀಡುವ ಭರವಸೆ ನೀಡಿದ್ರು. ಆಶೋಲ್ ಪರಿವರ್ತನೆ ಎಂಬ ಮಂತ್ರ ಪಠಿಸಿದ್ದಾರೆ. ಬಂಗಾಳದ ಕಣದಲ್ಲಿ ನಮೋ ಬದಲಾವಣೆಯ ಗಾಳಿ ಬೀಸಲಿದೆ ಎಂಬ ಶಪಥ ತೊಟ್ಟಿದ್ದಾರೆ. ದೀದಿಯ ನಾಡಲ್ಲೇ ದೀದಿಗೆ ಸವಾಲು ಹಾಕಿದ್ದಾರೆ ಮೋದಿ. ಮೋದಿಯ ಈ ಶಪಥಕ್ಕೆ ಮಮತಾ ಗಡಗಡ ಅಂತ ನಡುಗಿದ್ದಾರೆ. ಪ್ರಧಾನಿ ಮೋದಿ ನಡೆಸಿದ ಸಮಾವೇಶ ಸಂಪೂರ್ಣ ಕೇಸರಿಮಯವಾಗಿತ್ತು. ಕಣ್ಣು ಹಾಯಿಸಿದಲ್ಲೆಲ್ಲ ಕಂಡು ಬಂದಿದ್ದು ಕೇಸರಿ ಬಾವುಟಗಳು. ಪ್ರಧಾನಿ ಸಮಾವೇಶಕ್ಕೆ ಪಶ್ಚಿಮ ಬಂಗಾಳದ ಮೂಲೆ ಮೂಲೆಯಿಂದ ಜನಸಾಗರವೇ ಹರಿದು ಬಂದಿತ್ತು. ಹತ್ರತ್ರ ಬರೋಬ್ಬರಿ 7 ಲಕ್ಷ ಜನ ಈ ಸಮಾವೇಶದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಲಾಗುತ್ತೆ. ಈ ಸಮಾವೇಶದ ಬಗ್ಗೆ ಮೋದಿ ಕೂಡ ನಾನು ಇಲ್ಲಿಯವರೆಗೂ ಇಷ್ಟು ಪ್ರಮಾಣದ ಜನ ಸೇರಿರುವುದನ್ನ ನೋಡಿಯೇ ಇರಲಿಲ್ಲ ಅಂತ ಅಚ್ಚರಿ ವ್ಯಕ್ತಪಡಿಸಿದ್ರು. ಇನ್ನೊಂದು ಕಡೆ ಕೇಸರಿ ಪಾಳೆಯವನ್ನ ಕಟ್ಟಿ ಹಾಕುವುದಕ್ಕೆ ದೀದಿ ನಂದಿ ಅವತಾರವನ್ನ ತಾಳಿದ್ದಾರೆ. ಆಪ್ತ ಮಿತ್ರನ ವಿರುದ್ಧವೇ ಸೆಡ್ಡು ಹೊಡೆದು ನಿಂತಿದ್ದಾರೆ ಮಮತಾ ಬ್ಯಾನರ್ಜಿ. ಮತ್ತೊಂದು ಕಡೆ ಕಮ್ಯುನಿಸ್ಟ್ ಕೋಟೆ, ಕಮಿಷನ್ ಬೇಟೆ ವಿರುದ್ಧ ನಮೋ ವಾಗ್ದಾಳಿ ನಡೆಸಿದ್ದಾರೆ. ಮೋದಿಯ ಒಂದು ಚುನಾವಣಾ ಪ್ರಚಾರದಿಂದ ಬಂಗಾಳದ ಅಗ್ನಿಮಯಿ ನಾಡಲ್ಲಿ ದೊಡ್ಡ ಮಟ್ಟದ ಬಿರುಗಾಳಿಯೇ ಎದ್ದಿದೆ. ನಮೋ ತೊಟ್ಟ ಆ ಶಪಥ ಯಾವುದು? ಟಿಎಂಸಿ ಸರ್ಕಾರದ ವಿರುದ್ಧ ಮೋದಿ ಪ್ರಯೋಗಿಸಿದ ಆ ಅಸ್ತ್ರ ಯಾವುದು? ಇವೆಲ್ಲವನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಮೋದಿ ನಿಂತು ಭಾಷಣ ಮಾಡಿದ ಬ್ರಿಗೇಡ್ ಗ್ರೌಂಡ್ನ ಅದ್ಭುತ ಇತಿಹಾಸದ ಬಗ್ಗೆ ನೀವು ಒಮ್ಮೆ ತಿಳಿದುಕೊಳ್ಳಲೇಬೇಕು.
ಬ್ರಿಗೇಡ್ ಗ್ರೌಂಡ್ಗಿದೆ ಅಭೂತಪೂರ್ವ ಇತಿಹಾಸ. ಬಂಗಾಳದ ಅಸ್ಮಿತೆಯನ್ನ ಸಾರುತ್ತೆ ಈ ಕಣ. ಬ್ರಿಗೇಡ್ ಗ್ರೌಂಡ್ ಇದು ಕೇವಲ ಒಂದು ಮೈದಾನ ಮಾತ್ರವಲ್ಲ, ಇದು ಬಂಗಾಳದ ಅಸ್ಮಿತೆಯನ್ನ ಸಾರುವ ಪ್ರತೀಕ. ಕೋಲ್ಕತ್ತಾ ಬ್ರಿಗೇಡ್ ಪರೇಡ್ ಗ್ರೌಂಡ್ ಇದೊಂದು ಐತಿಹಾಸಿಕ ಮೈದಾನ. ಇದು ಪ್ಲಾಸಿಯ ಕದನದಿಂದ ಹಿಡಿದು ಇಂದಿನ ರಾಜನೀತಿಯ ರಣಕಣಕ್ಕೆ ಸಾಕ್ಷಿಯಾಗಿದೆ. ಬಾಂಗ್ಲಾ ಬಂಗಾಲ್ನ ಅಸ್ತಿತ್ವದ ಪ್ರತೀಕವೇ ಈ ಮೈದಾನ. ರಾಜನೀತಿಯ ಪ್ರಕಾರ ಹೇಳುವುದಾದ್ರೆ ಯಾರಿಗೆ ಬ್ರಿಗೇಡ್ ಗ್ರೌಂಡ್ ಸೇರುತ್ತೋ ಬಂಗಾಳ ಕೂಡ ಅವರ ಮಡಿಲಿಗೆ ಸೇರುತ್ತೆ ಅನ್ನೋ ಮಾತಿದೆ. 2019 ಲೋಕಸಭಾ ಚುನಾವಣೆ ಟೈಮ್ನಲ್ಲಿಯೂ ಈ ರೀತಿ ಘಟನೆ ನಡೆದಿತ್ತು. ಪ್ರಧಾನಿ ಮೋದಿ ನಡೆಸಿದ್ದ ರ್ಯಾಲಿಯಲ್ಲಿ ಅದ್ಯಾವ ಮಟ್ಟಿಗೆ ಜನಸಾಗರ ಸೇರಿತ್ತಂದ್ರೆ ದೀದಿ ನೇತೃತ್ವದ ಮಹಾಗಠಬಂಧನದ ಸಮಾವೇಶಕ್ಕೂ ಅಷ್ಟೊಂದು ಜನ ಸೇರಿರಲಿಲ್ಲ. ಈಗ ಮತ್ತೊಮ್ಮೆ 2021ರಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆ ಮಾಡುವುದಕ್ಕಾಗಿ ಬ್ರಿಗೇಡ್ ಮೈದಾನದಿಂದ ಪ್ರಚಾರಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮೋದಿ. ಈ ಮೈದಾನ ಸ್ವಾಮಿ ವಿವೇಕಾನಂದರು, ಸುಭಾಷ್ ಚಂದ್ರ ಬೋಸ್ರಂತಹ ಮಹಾನ್ ಚೇತನಗಳನ್ನು ಕಂಡಿದೆ. ಹಾಗೆ ಅದ್ರ ಜೊತೆಗೆ ಬಂಗಾಳದ ಅಭಿವೃದ್ಧಿಗೆ ಬ್ರೇಕ್ ಹಾಕಿದವರನ್ನು ಕೂಡ ಕಂಡಿದೆ. ಈ ಬಗ್ಗೆ ಪ್ರಧಾನಿ ಮೋದಿಯೇ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. इस ऐतिहासिक ब्रिगेड ग्राउंड पर मुझे फिर एक बार आपके आशीर्वाद प्राप्त करने का अवसर मिला है। ब्रिगेड ग्राउंड के आसपास एक तरफ स्वामी विवेकानंद जी का जन्म स्थान है, दूसरी तरफ नेताजी सुभाष बाबू का निवास स्थान है, एक तरफ महर्षि श्री अरविंदो का जन्म स्थान है, तो दूसरी तरफ डॉक्टर श्यामा प्रसाद मुखर्जी का जन्म स्थान है। ದೀದಿ ಸರ್ಕಾರದ ವಿರುದ್ಧ ಮೋದಿ ವಾಗ್ದಾಳಿ. ಬಂಗಾಳದ ವಿಧಾನಸಭಾ ಕದನ ಎಲ್ಲರಿಗೂ ಗೊತ್ತಿರೋ ರೀತಿ ಬಿಜೆಪಿ ಹಾಗೂ ಟಿಎಂಸಿ ನಡುವಿನ ನೇರ ಸಮರ. ಎಡಪಕ್ಷ ಹಾಗೂ ಕಾಂಗ್ರೆಸ್ ಪಕ್ಷವಿದ್ರು ಈ ಬಾರಿಯ ಚುನಾವಣಾ ಕದನದಲ್ಲಿ ನೇರ ಹಣಾಹಣಿ ಇರೋದು ಕಮಲಪಾಳ್ಯ ಹಾಗೂ ಟಿಎಂಸಿ ನಡುವೆ. ಚುನಾವಣಾ ಪ್ರಚಾರಕ್ಕೆ ಚಾಲನೆ ಕೊಟ್ಟ ಮೋದಿ ದೀದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕಳೆದ 1 ದಶಕದಿಂದ ಮಮತಾ ಬ್ಯಾನರ್ಜಿ ಬಂಗಾಳದ ಜನರಿಗೆ ಮೋಸ ಮಾಡಿದ್ದಾರೆ. ಇಲ್ಲಿನ ಜನ ಈಗಲೂ ಕೂಡ ಭಯದ ವಾತಾವರಣದಲ್ಲಿ ಬದುಕುತ್ತಿದ್ದಾರೆ. ಮನೆ ಮನೆಗೆ ನುಗ್ಗಿ ಇಲ್ಲ ಅಂದ್ರೂ ಹಿಂಸಾಚಾರ ನಡೆಸಲಾಗುತ್ತೆ ಅಂತ ಕಿಡಿಕಾರಿದ್ರು. ಟಿಎಂಸಿ ಇಲ್ಲಿನ ಅಧಿಕಾರವನ್ನು ತಡೆ ಹಿಡಿದಿದೆ. ದೀದಿ ಇಲ್ಲಿನ ಜನರ ಕನಸನ್ನ ನುಚ್ಚು ನೂರು ಮಾಡಿದ್ದಾರೆ. ಬಂಗಾಳದ ಜನತೆಗೆ ಅವಮಾನ ಮಾಡಿದ್ದಾರೆ. 75 ವರ್ಷದಲ್ಲಿ ನೀವು ತುಂಬಾ ಕಳೆದುಕೊಂಡಿದ್ದೀರಾ, ಅವೆಲ್ಲವನ್ನ ನಾವು ನಿಮಗೆ ವಾಪಸ್ ಕೊಡ್ತೀವಿ. ಬದಲಾವಣೆಗಾಗಿ ಬಂಗಾಳದ ಜನ ಮಮತಾರನ್ನ ನಂಬಿದ್ರು. ಅವರನ್ನ ತಮ್ಮ ಅಧಿನಾಯಕಿಯಾಗಿ ಆಯ್ಕೆ ಮಾಡಿದ್ರು. ಆಕೆ ಹಾಗೂ ಆಕೆಯ ಕಾರ್ಯಕರ್ತೆಯರು ಜನರ ನಂಬಿಕೆಗೆ ಮೋಸ ಮಾಡಿದ್ದಾರೆ. ಟಿಎಂಸಿ ಕಮಿಷನ್ ಸರ್ಕಾರ ಅಂತ ವಾಗ್ದಾಳಿ ಮಾಡಿದ್ರು. ಇದೆಲ್ಲ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಬಂಗಾಳದ ಅಧಿನಾಯಕಿ ಮಮತಾ ಬ್ಯಾನರ್ಜಿ ನಂದಿಗ್ರಾಮದಿಂದ ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಆಪ್ತ ಮಿತ್ರನ ವಿರುದ್ಧವೇ ಸಿಡಿದೆದ್ದು ನಿಂತಿದ್ದಾರೆ ಬಂಗಾಳದ ಅಗ್ನಿಮಯ. ನಂದಿಗ್ರಾಮದಿಂದ ಕಣಕ್ಕಿಳಿದ ಮಮತಾ ಬ್ಯಾನರ್ಜಿ ಆಪ್ತ ಮಿತ್ರನ ವಿರುದ್ಧವೇ ಸಿಡಿದೆದ್ದ ಬಂಗಾಳದ ಅಗ್ನಿಮಯಿ. ಹೈ ವೋಲ್ಟೇಜ್ ಕ್ಷೇತ್ರವಾದ ನಂದಿಗ್ರಾಮ ಈಗ ಇಡೀ ದೇಶದ ಉದ್ದಗಲಕ್ಕೂ ಚರ್ಚೆ ಆಗ್ತಿರೋ ಕ್ಷೇತ್ರ. ಪಶ್ಚಿಮ ಬಂಗಾಳಕ್ಕೆ ಹೈ ವೋಲ್ಟೇಜ್ ಕ್ಷೇತ್ರ, ರಾಜಕೀಯದ ಕೇಂದ್ರ ಬಿಂದುವಾಗಿರೋ ಕ್ಷೇತ್ರ, ಇಬ್ಬರು ದಿಗ್ಗಜರ ಸ್ಪರ್ಧೆಗೆ ಸಾಕ್ಷಿಯಾಗಿರೋ ಕ್ಷೇತ್ರ. ಆಪ್ತ ಮಿತ್ರರಾಗಿದ್ದು ಈಗ ಬದ್ಧ ವೈರಿಗಳಾಗಿರೋ ಮಮತಾ ಹಾಗೂ ಸುವೇಂದು ಕಣಕ್ಕಿಳಿದ ಕ್ಷೇತ್ರ. ಇದೇ ಕಾರಣಕ್ಕೆ ಈ ಕ್ಷೇತ್ರ ಎಲ್ಲರ ಕುತೂಹಲ ಕೆರಳಿಸಿದೆ. ನಂದಿಗ್ರಾಮ ದೀದಿ ವರ್ಸಸ್ ಅಧಿಕಾರಿ ಸಂಗ್ರಾಮ ಕಣವಾಗಿ ಮಾರ್ಪಟ್ಟಿದ್ದು ದೇಶದ ಗಮನ ಸೆಳೆದಿದೆ. ಚುನಾವಣೆ ಘೋಷಣೆಗೂ ಮುನ್ನವೇ ನಾನು ನಂದಿಗ್ರಾಮದಿಂದ ಸ್ಪರ್ಧಿಸ್ತೀನಿ, ಅಧಿಕಾರಿ ಇದೇ ಕ್ಷೇತ್ರದಿಂದ ಸ್ಪರ್ಧಿಸಿ ನನ್ನನ್ನು ಸೋಲಿಸಲಿ ಅಥವಾ ಚುನಾವಣಾ ರಾಜಕೀಯದಿಂದಲೇ ಹಿಂದೆ ಸರಿಯಲಿ ಅಂತ ಅಧಿಕಾರಿಗೆ ಸವಾಲು ಹಾಕಿದ್ರು. ಇನ್ನೊಂದು ಕಡೆ ಮಮತಾ ಬಂಟರಾಗಿದ್ದ ಸುವೇಂದು ನನ್ನದೇ ಕ್ಷೇತ್ರವಾದ ನಂದಿಗ್ರಾಮದಿಂದ ಮಮತಾ ಸ್ಪರ್ಧಿಸಿದ್ರೆ ಅವರನ್ನ 50,000 ಮತಗಳ ಅಂತರದಿಂದ ಸೋಲಿಸ್ತೀನಿ ಅಂತ ಅಧಿಕಾರಿ ದೀದಿಗೆ ತಿರುಗೇಟು ನೀಡಿದ್ದರು. ಬಿಜೆಪಿ ಈಗಾಗಲೇ 57 ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಿದ್ದು ಸುವೇಂದು ನಂದಿಗ್ರಾಮದಿಂದ ಕಣಕ್ಕಿಳಿಯಲಿದ್ದಾರೆ. ಅವರು ಈಗ ಅಲ್ಲಿನ ಪ್ರಸಕ್ತ ಶಾಸಕ ಕೂಡ ಹೌದು.
ಯಾವಾಗ ಸುವೇಂದು ನಂದಿಗ್ರಾಮದಿಂದ ಕಣಕ್ಕಿಳಿಯೋದಕ್ಕೆ ಸಜ್ಜಾದ್ರೋ ಅಂದಿನಿಂದಲೇ ದೀದಿ ವಿರುದ್ಧ ವಾಕ್ಸಮರಕ್ಕೆ ಇಳಿದಿದ್ದಾರೆ ಅಧಿಕಾರಿ. ಈಗ ನಮ್ಮವರು ಹೊರಗಿನವರು ಅನ್ನೋ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ ಸುವೇಂದು. ನಂದಿಗ್ರಾಮದಿಂದ ಸ್ಪರ್ಧಿಸ್ತಿರೋ ಮಮತಾ ಬ್ಯಾನರ್ಜಿ ಅವರು ಹೊರಗಿನವರಾಗಿದ್ದಾರೆ. ಆದ್ರೆ ನಾನು ನಂದಿಗ್ರಾಮದ ಮಣ್ಣಿನ ಮಗನಾಗಿದ್ದೇನೆ. ಪ್ರಧಾನಿ ಮೋದಿ ನಾಯಕತ್ವದಲ್ಲಿ ನಾನು ಮಮತಾ ಅವರನ್ನ ಸೋಲಿಸಿಯೇ ತೀರುತ್ತೇನೆ ಅಂತ ಶಪಥ ನುಡಿದಿದ್ದಾರೆ ಸುವೇಂದು. ಅಷ್ಟಕ್ಕೂ ದೀದಿ ನಂದಿಗ್ರಾಮ ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಂಡಿದ್ಯಾಕೆ? ಸುವೇಂದು ವಿರುದ್ಧ ಸೆಣಸಾಡಬೇಕು ಅನ್ನೋ ಒಂದೇ ಕಾರಣ ಅಲ್ಲ. ನಂದಿಗ್ರಾಮಕ್ಕೂ ಮಮತಾ ಬ್ಯಾನರ್ಜಿಗೂ ಅವಿನಾಭಾವ ನಂಟಿದೆ, ಭಾವನಾತ್ಮಕ ಸಂಬಂಧವಿದೆ. ಅದರ ಬಗ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ವರ್ಷ 2007 ನಂದಿಗ್ರಾಮದ ಹೋರಾಟದ ನೇತೃತ್ವ ವಹಿಸಿದ್ದ ದೀದಿ. ಅದು 2007ರ ಸಮಯ. ಪಶ್ಚಿಮ ಬಂಗಾಳದ ಬುದ್ಧದೇವ್ ಭಟ್ಟಾಚಾರ್ಯ ಸರ್ಕಾರ ಸಿಂಗೂರಿನ ನಂದಿಗ್ರಾಮದಲ್ಲಿ ನ್ಯಾನೋ ಕಾರು ಉತ್ಪಾದನಾ ಘಟಕ ಸ್ಥಾಪಿಸಲು ಅನುಮತಿ ನೀಡಿತ್ತು. ಟಾಟಾ ಮೋಟಾರ್ಸ್ ಕಂಪನಿಯ ಈ ಘಟಕಕ್ಕೆ 1,000 ಎಕರೆ ಭೂಮಿ ನೀಡಲು ಒಪ್ಪಿಗೆ ನೀಡಿತ್ತು. ಆಗಲೇ ರೈತರು ಭೂಸ್ವಾಧೀನದ ವಿರುದ್ಧ ಹೋರಾಟ ಆರಂಭಿಸಿದ್ರು. 2007ರಲ್ಲಿ ಘೋಷಿಸಲಾದ ಆರ್ಥಿಕ ವಲಯ ವಿರೋಧಿಸಿ ರೈತರು ನಡೆಸಿದ್ದ ಹೋರಾಟಕ್ಕೆ ಮಮತಾ ಬ್ಯಾನರ್ಜಿ ಕೈ ಜೋಡಿಸಿದ್ರು. 2008ರ ಆಗಸ್ಟ್ನಲ್ಲಿ ನ್ಯಾನೋ ಕಾರು ಉತ್ಪಾದನಾ ಘಟಕದ ಬಳಿಯೇ ಮಮತಾ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಕೈಗೊಂಡ್ರು. ಮಮತಾ ಹೋರಾಟಕ್ಕೆ ಕಮ್ಯುನಿಸ್ಟ್ ಸರ್ಕಾರ ಮಣಿಯಿತು. ರೈತರ ಭೂಮಿ ಮರಳಿ ರೈತರಿಗೆ ದಕ್ಕಿತ್ತು. ನ್ಯಾನೋ ಕಾರ್ ಫ್ಯಾಕ್ಟರಿ ಬಂದಾಗಿತ್ತು. ಈ ಸಿಂಗೂರು ಹೋರಾಟ ಮಮತಾಗೆ ಅದೆಷ್ಟು ಜನಪ್ರಿಯತೆ ತಂದುಕೊಟ್ಟಿತ್ತು ಅಂದ್ರೆ 2011ರಲ್ಲಿ ಬಂಗಾಳ ಕೆಂಪುಕೋಟೆ ಛಿದ್ರವಾಗಿತ್ತು. ಕೆಂಪು ಸೇನೆಯ ಸಾಮ್ರಾಜ್ಯ ಸಂಪೂರ್ಣ ಅಧಪತನವಾಯಿತು. ದೀದಿಯ ರಾಜಕೀಯ ನಡಿಗೆ ಆರಂಭವಾಗಿದ್ದೇ ನಂದಿಗ್ರಾಮದಿಂದ. ಯಾವಾಗ ರೈತರಿಗೆ ಮಮತಾ ಬ್ಯಾನರ್ಜಿ ಸಂಪೂರ್ಣ ಬೆಂಬಲ ನೀಡಿದ್ರೋ ಅಂದಿನಿಂದ ನಂದಿಗ್ರಾಮದ ಜನ ಮಮತಾ ಬ್ಯಾನರ್ಜಿಯನ್ನ ತಮ್ಮ ಮಗಳಂತೆಯೇ ಸ್ವೀಕರಿಸಿದ್ರು. ದೀದಿಯ ಈ ಗೆಲುವಿನ ಹಿಂದಿರೋ ಪ್ರಮುಖರುವಾರಿ ಅಂದ್ರೆ ಅದು ನಂದಿಗ್ರಾಮದ ಮಗ ಒನ್ ಅಂಡ್ ಓನ್ಲಿ ಸುವೇಂದು ಅಧಿಕಾರಿ. ಮಮತಾ ಇವತ್ತು ಬಂಗಾಳದ ಅಧಿನಾಯಕಿ ಆಗಿದ್ದಾರೆ ಅಂದ್ರೆ ಅದರ ಸಂಪೂರ್ಣ ಶ್ರೇಯ ಸುವೇಂದುಗೆ ಸಲ್ಲುತ್ತೆ. ನಂದಿಗ್ರಾಮದ ಹೋರಾಟದಲ್ಲಿ ಮಮತಾ ಬ್ಯಾನರ್ಜಿಗೆ ಬಲಗೈ ಬಂಟನ ರೀತಿ ಇದ್ದುದೇ ಸುವೇಂದು ಅಧಿಕಾರಿ. ನಂದಿಗ್ರಾಮದಲ್ಲಿ ಸುವೇಂದು ಕುಟುಂಬ ಉತ್ತಮ ಹಿಡಿತ ಹೊಂದಿದೆ. ಇಲ್ಲಿನ ಜನ ಸುವೇಂದು ಅವರ ಮಾತಿಗೆ ತುಂಬಾ ಗೌರವ ಕೊಡ್ತಾರೆ. ಹೀಗಾಗಿ ನಂದಿಗ್ರಾಮ ನಿಜವಾಗಲೂ ಒಂದು ರೀತಿ ಹೈ ವೋಲ್ಟೇಜ್ ಕ್ಷೇತ್ರ ಇದ್ದ ಹಾಗೆ. ಒಂದು ಕಡೆ ಬಂಗಾಳದ ಅಗ್ನಿಮಯಿ, ಮತ್ತೊಂದು ಕಡೆ ಆಕೆಯ ಬದ್ಧವೈರಿ ಸುವೇಂದು. ಇವರಿಬ್ಬರ ದೋಸ್ತಿಗೆ ಸಾಕ್ಷಿಯಾಗಿದ್ದ ಈ ಕ್ಷೇತ್ರ ಈಗ ಇವರಿಬ್ಬರ ನಡುವಿನ ಕಾಳಗಕ್ಕೂ ಸಾಕ್ಷಿಯಾಗಲಿದೆ. ಚುನಾವಣೆ ಹತ್ತಿರ ಬರ್ತಿದ್ದಂತೆ ಬಂಗಾಳದ ರಾಜಕೀಯದಲ್ಲಿ ಮಹತ್ತರ ಬೆಳವಣಿಗೆಗಳು ಆಗ್ತಾ ಇವೆ. ಈ ಕಡೆ ಬಿಜೆಪಿ ಸ್ಟಾರ್ಸ್ಗಳಿಗೆ ಮಣೆ ಹಾಕ್ತಿದ್ರೆ, ಆ ಕಡೆ ಟಿಎಂಸಿಯ ನಾಯಕರು ತಮ್ಮ ಮಾತೃ ಪಕ್ಷಕ್ಕೆ ಗುಡ್ ಬೈ ಹೇಳ್ತಿದ್ದಾರೆ. ಈ ಬಗ್ಗೆ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಮತ್ತೆ ಅಧಿಕಾರದ ಕನಸು ಕಾಣುತ್ತಿರುವ ದೀದಿಗೆ ಆಘಾತದ ಮೇಲೆ ಆಘಾತ ಎದುರಾಗ್ತಿದೆ. ಈ ಕಡೆ ಬಿಜೆಪಿ ಸ್ಟಾರ್ಸ್ಗಳಿಗೆ ಮಣೆ ಹಾಕ್ತಿದ್ರೆ, ಆ ಕಡೆ ಮಮತಾ ಸರ್ಕಾರದ ಒಂದೊಂದೇ ವಿಕೆಟ್ ಪತನವಾಗ್ತಿದೆ. ಟಿಎಂಸಿಯಿಂದ ಜಿಗಿದು ಕಮಲದ ಕೈ ಹಿಡಿದಿದ್ದಾರೆ. ಟಿಕೆಟ್ ವಂಚಿತರಿಂದ ಬಂಡಾಯದ ಬಿಸಿ ಎದುರಿಸುತ್ತಿದ್ದಾರೆ ದೀದಿ. ಚುನಾವಣೆ ಹೊಸ್ತಿಲಲ್ಲೇ ದೀದಿಗೆ ಬಿಗ್ ಶಾಕ್. ಕಮಲದ ಕೈ ಹಿಡಿದ ಮಮತಾ ಆಪ್ತ ತ್ರಿವೇದಿ. নন্দীগ্রাম থেকে আমরা কারা? ಬಿಜೆಪಿ ದೀದಿ ಭದ್ರಕೋಟೆಯನ್ನ ಛಿದ್ರ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ಲಾನ್ಗಳನ್ನು ಮಾಡಿಕೊಳ್ತಿದೆ. ಈ ಕಡೆ ಮತ್ತೊಮ್ಮೆ ತನ್ನ ಅಧಿಕಾರವನ್ನೇ ಭದ್ರಪಡಿಸಿಕೊಳ್ಬೇಕು ಅಂತಿರೋ ಮಮತಾ ಬ್ಯಾನರ್ಜಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಿದೆ. ಈಗಾಗಲೇ ದೀದಿಯ ಬಲಗೈ ಬಂಟ ಸುವೇಂದು ಬಿಜೆಪಿ ಸೇರಿ ಅವರಿಗೆ ದೊಡ್ಡ ಮಟ್ಟದ ಆಘಾತ ಕೊಟ್ಟಿದ್ದಾರೆ. ಅದು ಸಾಲದು ಎಂಬಂತೆ ಈಗ ದೀದಿ ಸರ್ಕಾರದ ಮತ್ತೊಂದು ವಿಕೆಟ್ ಪತನವಾಗಿ ಕಮಲದ ತೆಕ್ಕೆ ಸೇರಿದೆ. ಟಿಎಂಸಿ ಮುಖಂಡ ತ್ರಿವೇದಿ ಕಮಲದ ಕೈ ಹಿಡಿದಿದ್ದು ಚುನಾವಣೆ ಹೊಸ್ತಿಲಲ್ಲೇ ಮಮತಾಗೆ ಮತ್ತೊಂದು ಶಾಕ್ ಎದುರಾಗಿದೆ. ತ್ರಿವೇದಿ ಕೂಡ ಮಮತಾ ಅವರ ಆಪ್ತ. ಕೆಲ ವಾರಗಳ ಹಿಂದಷ್ಟೇ ರಾಜ್ಯಸಭೆಯಲ್ಲಿ ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅಚ್ಚರಿ ಮೂಡಿಸಿದ್ರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸಮ್ಮುಖದಲ್ಲಿ ಶನಿವಾರ ಬಿಜೆಪಿಗೆ ಸೇರ್ಪಡೆಯಾದ್ರು. ಈ ಬಗ್ಗೆ ಮಾತನಾಡಿದ ತ್ರಿವೇದಿ, ಈ ಸುವರ್ಣ ಕ್ಷಣಗಳಿಗೆ ಕಾಯ್ತಿದ್ದೆ. ಕುಟುಂಬ ಸೇವೆಯ ಪಕ್ಷ ಬಿಟ್ಟು ಜನಸೇವೆಯ ಪಕ್ಷ ಸೇರ್ತಿದ್ದೀನಿ ಅಂತ ಪರೋಕ್ಷವಾಗಿ ಮಮತಾಗೆ ಟಾಂಗ್ ಕೊಟ್ರು.
ಮಮತಾ ಆಡಳಿತ ಕೊನೆಗಾಣಿಸಲು ಪಣತೊಟ್ಟಿರುವ ಬಿಜೆಪಿ ಆದಷ್ಟು ಸ್ಟಾರ್ಗಳಿಗೆ ಮಣೆ ಹಾಕ್ತಿದೆ. ಭಾರತದ ಮಾಜಿ ಕ್ರಿಕೆಟಿಗ ಅಶೋಕ್ ದಿಂಡಾ ಬಿಜೆಪಿಗೆ ಸೇರಿದ್ದಾರೆ ಮತ್ತು ಐಪಿಎಸ್ ಅಧಿಕಾರಿ ಭಾರತಿ ಘೋಷ್ ಸೇರಿದಂತೆ ಇನ್ನಿತರ ಜನಪ್ರಿಯ ನಾಯಕರಿಗೆ ಮಣೆ ಹಾಕಿದೆ. ಈ ಕಡೆ ಬಿಜೆಪಿ ಬಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, ಈ ಕಡೆ ಟಿಎಂಸಿ ಬಲ ದಿನದಿಂದ ದಿನಕ್ಕೆ ಕುಗ್ತಾ ಇದೆ. ಚುನಾವಣೆ ಸಮೀಪಿಸುತ್ತಿರೋ ಬೆನ್ನಲ್ಲೇ ಬಿಜೆಪಿಗೆ ಟಿಎಂಸಿ ನಾಯಕರು ಗುಡ್ ಬೈ ಹೇಳುತ್ತಿದ್ದಾರೆ. ಟಿಎಂಸಿಯಲ್ಲಿ ಟಿಕೆಟ್ ಸಿಗದೇ ಇರೋ ಬೆನ್ನಲ್ಲೇ ಸೋನಾಲಿ ಗುಹಾ ಬಿಜೆಪಿ ಸೇರುವ ಸುಳಿವು ನೀಡಿದ್ದಾರೆ. ಮೋದಿ ರ್ಯಾಲಿಯಲ್ಲಿ ಬಾಲಿವುಡ್ ನಟ ಮಿಥುನ್ ಚಕ್ರವರ್ತಿ ಕೂಡ ಕಾಣಿಸಿಕೊಂಡಿದ್ದು, ಅವರು ಕೂಡ ಬಿಜೆಪಿಗೆ ಸೇರೋ ಸಾಧ್ಯತೆಗಳಿವೆ ಅನ್ನೋ ಮಾತುಗಳಿವೆ. ಇನ್ನೂರ 91 ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಿದ ಮಮತಾ. ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 294 ಕ್ಷೇತ್ರಗಳಿದ್ದು, ಟಿಎಂಸಿ ಶುಕ್ರವಾರ ತನ್ನ 291 ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಿದೆ. ಈ ವೇಳೆ ಮಮತಾ ಬ್ಯಾನರ್ಜಿ ಮಾರ್ಚ್ 9ಕ್ಕೆ ತಾವು ನಂದಿಗ್ರಾಮಕ್ಕೆ ಹೋಗಿ ಮಾರ್ಚ್ 10ಕ್ಕೆ ನಾಮಪತ್ರ ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಮಮತಾ ಬ್ಯಾನರ್ಜಿ ನುಡಿದಂತೆ ಈ ಬಾರಿ ಚುನಾವಣೆಯಲ್ಲಿ ಹೆಚ್ಚಿನ ಮಹಿಳೆಯರಿಗೆ ಅವಕಾಶ ಕೊಟ್ಟಿದ್ದಾರೆ. 50 ಜನ ಮಹಿಳೆಯರಿಗೆ ಟಿಕೆಟ್ ನೀಡಿದ್ದಾರೆ. 42 ಮುಸ್ಲಿಂ ಅಭ್ಯರ್ಥಿಗಳಿಗೆ, 79 ಎಸ್ಸಿ, 17 ಜನ ಎಸ್ಟಿ ಅಭ್ಯರ್ಥಿಗಳಿಗೆ ಮಣೆ ಹಾಕಿದ್ದಾರೆ. ಇನ್ನು 3 ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಹಾಕಲ್ಲ ಅಂತ ಮಮತಾ ಹೇಳಿದ್ದು, ಅಲ್ಲಿ ಯಾರು ಗೆದ್ರೂ ಅವರು ನಮ್ಮನ್ನ ಸಪೋರ್ಟ್ ಮಾಡ್ತಾರೆ ಎಂದಿದ್ದಾರೆ. ವಯಸ್ಸು ಹಾಗೂ ಬೇರೆ ಕಾರಣಗಳಿಂದಾಗಿ 23ರಿಂದ 24 ಜನ ಎಂಎಲ್ಎಗಳನ್ನ ಕೈಬಿಡಲಾಗಿದೆ ಅಂತ ದೀದಿ ಹೇಳಿದ್ದಾರೆ. ಟಿಕೆಟ್ ಕೈತಪ್ಪಿದ ಹಿನ್ನೆಲೆ ಟಿಕೆಟ್ ಆಕಾಂಕ್ಷಿತರು ಮಮತಾ ಬ್ಯಾನರ್ಜಿ ವಿರುದ್ಧ ಹೋರಾಟ ಮಾಡುತ್ತಿದ್ದಾರೆ. ಅನೇಕರು ಪಕ್ಷಕ್ಕೆ ಗುಡ್ ಬೈ ಹೇಳಿ ಕಮಲದ ಕೈ ಹಿಡಿಯುತ್ತಿದ್ದಾರೆ. ಇದೊಂದು ರೀತಿ ಮಮತಾ ಬ್ಯಾನರ್ಜಿಗೆ ದೊಡ್ಡ ಮಟ್ಟದ ಹೊಡೆತವೇ ಸರಿ. ಬಿಜೆಪಿ ಹೂಡಿದ ಬ್ರಹ್ಮಾಸ್ತ್ರಕ್ಕೆ ಟಿಎಂಸಿ ಪಕ್ಷವೇ ಛಿದ್ರವಾಗುತ್ತಾ? ತನ್ನ ಪಕ್ಷವನ್ನ ಮತ್ತಷ್ಟು ಸುಭದ್ರಪಡಿಸಿಕೊಳ್ಳಲು ಮಮತಾ ಮಾಡಿದ ಮಾಸ್ಟರ್ ಪ್ಲಾನ್ ಏನು? ಈ ಬಗ್ಗೆ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ನಾನು 17ಕ್ಕೆ ಬಂದು ಡಮಾರು ಅಂತ ಮಮತಾ ಪ್ರಾಬಲ್ಯವಿರುವ ಕ್ಷೇತ್ರಗಳ ಮೇಲೆ ಕಮಲಪಾಳಯ ಕಣ್ಣಿಟ್ಟಿದೆ. ತನ್ನ ಪಕ್ಷದ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಮಮತಾ ಹೊಸ ಮುಖಗಳಿಗೆ ಮಣೆ ಹಾಕ್ತಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಆ ಕಡೆ ನರೇಂದ್ರ ಮೋದಿ ಬೃಹತ್ ಸಮಾವೇಶ ಕೈಗೊಂಡ್ರೆ ಅದಕ್ಕೆ ಟಕ್ಕರ್ ಕೊಡೋಕೆ ಮಮತಾ ಬ್ಯಾನರ್ಜಿ ಪಾದಯಾತ್ರೆ ಕೈಗೊಂಡಿದ್ರು. ಎಲ್ಪಿಜಿ ದರ ಹೆಚ್ಚಳ ವಿರೋಧಿಸಿ ಈ ಪಾದಯಾತ್ರೆ ಕೈಗೊಂಡಿದ್ರು ದೀದಿ. ಇದರಲ್ಲಿ ಮಮತಾ ಬ್ಯಾನರ್ಜಿಯ ಸಾವಿರಾರು ಬೆಂಬಲಿಗರು ಪಾಲ್ಗೊಂಡಿದ್ರು. ನಾವು ನಮ್ಮ ಧ್ವನಿಯನ್ನ ಮತ್ತಷ್ಟು ಗಟ್ಟಿಗೊಳಿಸಬೇಕು ಅಂತ ಜನರಿಗೆ ಕರೆ ಕೊಟ್ರು. ಮಮತಾಗೆ ವೋಟ್ ಬ್ಯಾಂಕ್ ಅಂದ್ರೆ ಅದು ದಲಿತರ ಮತಗಳು ಮತ್ತು ಮುಸ್ಲಿಮರ ವೋಟ್. ಇವೆರಡೂ ಪಂಗಡಗಳ ಮತಗಳನ್ನು ಸೆಳೆಯಲು ಮಮತಾ ಬ್ಯಾನರ್ಜಿ ಪ್ಲಾನ್ ಮಾಡಿದ್ದಾರೆ. ಆಡಳಿತ ವಿರೋಧಿ ಅಲೆಯಿಂದ ತಪ್ಪಿಸಿಕೊಳ್ಳಲು ಈ ಬಾರಿ ಅನೇಕ ಹೊಸ ಮುಖಗಳಿಗೆ ಮಣೆ ಹಾಕಿದ್ದಾರೆ. ಈಗಿರುವ ಕೆಲವೊಂದು ಸಚಿವರ ಮೇಲೆ ಭ್ರಷ್ಟಾಚಾರ ಆರೋಪವಿದೆ, ಜನಾಕ್ರೋಶವಿದೆ. ಹಾಗಾಗಿ ಇದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಹೊಸ ಮುಖಗಳಿಗೆ ಮಮತಾ ಟಿಕೆಟ್ ನೀಡಿದ್ದಾರೆ. ಹಾಗೆ ಬಿಜೆಪಿ ತೆಕ್ಕೆಗೆ ಹೋಗುತ್ತಿರುವ ಕೆಲವೊಂದು ನಾಯಕರ ಬಳಿ ಮಮತಾ ಮಾತುಕತೆ ನಡೆಸಿದ್ದಾರೆ ಅಂತಾನೂ ಹೇಳಲಾಗ್ತಿದೆ. ಇನ್ನು ಚುನಾವಣಾ ರಣತಂತ್ರ ಹೆಣೆಯೋದ್ರಲ್ಲಿ ಬಿಜೆಪಿ ಎತ್ತಿದ ಕೈ. ಇದೇ ಸ್ಟ್ರಾಟಜಿ ಇಟ್ಕೊಂಡೇ ಬಿಜೆಪಿ ಸುವೇಂದುಗೆ ಗಾಳ ಹಾಕಿತ್ತು. ಸುವೇಂದು ಅಧಿಕಾರಿ ಕೇವಲ ನಂದಿಗ್ರಾಮದ ಮೇಲೆ ಮಾತ್ರ ಹಿಡಿತ ಹೊಂದಿಲ್ಲ, ಸುಮಾರು 200ಕ್ಕೂ ಹೆಚ್ಚು ಕ್ಷೇತ್ರಗಳ ಮೇಲೆ ಸುವೇಂದು ಪ್ರಭಾವ ಹೊಂದಿದ್ದಾರೆ. ಇದು ಬಿಜೆಪಿಗೆ ತುಂಬಾ ಲಾಭದಾಯಕವಾಗಲಿದೆ. ಹಾಗೆ ಬಿಜೆಪಿಯ ರಣನೀತಿಯಲ್ಲಿ ಮೊದಲ ಪ್ರಾಶಸ್ತ್ಯ ಬಂಗಾಳದ ಆದಿವಾಸಿ ಕ್ಷೇತ್ರಗಳಿಗೆ ನೀಡಲಾಗಿದೆ. ಶಾ ಬಾಂಕುರಾ ರ್ಯಾಲಿ ಮೂಲಕ 126 ಸ್ಥಾನಗಳ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ. ಆದಿವಾಸಿಗಳ ಯಾವ್ಯಾವ ಕ್ಷೇತ್ರಗಳಲ್ಲಿ ಬಿಜೆಪಿ ಈ ಹಿಂದೆ ಮುಗ್ಗರಿಸಿತ್ತೋ ಅಲ್ಲಿ ಮತ್ತೆ ಗೆಲ್ಲಲು ಭರ್ಜರಿ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಆದಿವಾಸಿ ಕ್ಷೇತ್ರಗಳಲ್ಲಿ ಬಿಜೆಪಿ ಹೆಚ್ಚು ಮತಗಳನ್ನು ಸೆಳೆಯಲು ಅದಕ್ಕೆ ತಕ್ಕಂತೆ ಪ್ಲಾನ್ ಮಾಡಿಕೊಳ್ಳುತ್ತಿದೆ. ಆದಿವಾಸಿ ಕ್ಷೇತ್ರದ ನಂತರ ಬಿಜೆಪಿ ಪಶ್ಚಿಮ ಹಾಗೂ ಮಧ್ಯ ಬಂಗಾಳವನ್ನ ಟಾರ್ಗೆಟ್ ಮಾಡಿದೆ. ಈ ಕ್ಷೇತ್ರಗಳಲ್ಲಿ ಮಮತಾ ಬ್ಯಾನರ್ಜಿ ಪ್ರಾಬಲ್ಯ ತುಂಬಾನೇ ಇದೆ. ಇಲ್ಲಿ ಬಿಜೆಪಿ ಸಾಮರ್ಥ್ಯ ತುಂಬಾ ದುರ್ಬಲವಾಗಿದೆ. ಬಿಜೆಪಿ ಯಾವುದೇ ಚುನಾವಣೆಯಾಗಲಿ ಅಲ್ಲಿ ಅವರ ಗೇಮ್ ಪ್ಲಾನೇ ಅಸ್ತಿತ್ವವೇ ಇಲ್ಲದ ಕ್ಷೇತ್ರದಲ್ಲಿ ಗೆಲುವು ಸಾಧಿಸೋದು. ಉಭಯ ಪಕ್ಷಗಳು ಚುನಾವಣೆ ಗೆಲ್ಲಲು ತಮ್ಮದೇ ಆದ ರೀತಿಯಲ್ಲಿ ಚುನಾವಣಾ ರಣತಂತ್ರ ಹೆಣಿತಿವೆ. ಬಂಗಾಳದ ನಾಡಲ್ಲಿ ಮತ್ತೆ ಅಧಿಪತ್ಯ ಸಾಧಿಸೋಕೆ ದೀದಿ ಕನಸು ಕಾಣುತ್ತಿದ್ರೆ ಮಮತಾ ಕೋಟೆಯನ್ನು ಛಿದ್ರ ಮಾಡುವುದಕ್ಕೆ ಬಿಜೆಪಿ ಮಹಾರಣತಂತ್ರವನ್ನು ರೂಪಿಸುತ್ತಿದೆ. ಈ ಬಾರಿ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳ ಹೆಚ್ಚು ಸದ್ದು ಮಾಡ್ತಿದೆ. ಬಿಜೆಪಿ ಟಿಎಂಸಿ ನಡುವೆ ನೇರ ಪೈಪೋಟಿ ಇದ್ದು ತೀವ್ರ ಕುತೂಹಲ ಕೆರಳಿಸಿದೆ. ಇದಾಗಿತ್ತು ಈ ಹೊತ್ತಿನ ಬಿಗ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.